ನಮಸ್ತೆ ಸ್ನೇಹಿತರೆ, ಹ್ಯಾಪಿ ಈವ್ನಿಂಗ್, ಎಕ್ಸಲೆಂಟ್ ಈವ್ನಿಂಗ್ ಆಲ್ ಆಫ್ ಯು. ವೆಲ್ಕಮ್ ಈ ಒಂದು ವರ್ಷದ 2024ನ ಮೊದಲನೆಯ ಒಂದು ಹುಣ್ಣಿಮೆ, ವೆರಿ ಪವರ್ಫುಲ್ ಹುಣ್ಣಿಮೆ ಇದು. ಸೊ ಈ ಹುಣ್ಣಿಮೆಯ ದಿನ ನಾವೊಂದು ಫುಲ್ ಮೂನ್ ಮ್ಯಾನಿಫೆಸ್ಟೇಷನ್ ರಿಚುವಲ್ನ ಫಾಲೋ ಮಾಡೋಣ. ಓಕೆ, ಸೊ ಯಾರೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇರೋಂಥವ್ರು ಚಾಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅಲ್ಲಿ ಹಾಕಿ ಫಸ್ಟ್ ಟೈಮ್ ಅಂತ, ಓಕೆ, ಅಥವಾ FT ಅಂತ ಟೈಪ್ ಮಾಡಿ, ಅಥವಾ ಆಲ್ರೆಡಿ ಮಾಡಿರೋಂಥವ್ರು ಓಕೆ ಐ ನೋ ಅಂತ ಹಾಕಿ. ಎಸ್, ಸಾಕಷ್ಟು ಜನ ಫಸ್ಟ್ ಟೈಮ್ ಇದ್ದೀರಾ. ಫಸ್ಟ್ ಟೈಮ್ ಐ ನೋ ಕೆಲವರೆಲ್ಲ ತುಂಬಾ ಟೈಮಿಂದ ನನ್ನ ಜೊತೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಫಸ್ಟ್ ಟೈಮ್ ಕೂಡ ಇದ್ದೀರಾ. ರೈಟ್. ಸೊ ಫಸ್ಟ್ ಲೆಟ್ ಮಿ ಎಕ್ಸ್ಪ್ಲೈನ್ ಏನಿದು ಯಾಕೆ ಅಂತ ಹೇಳ್ಬಿಟ್ಟು. ನೋಡಿ, ಫಸ್ಟ್ ಏನೇನ್ ಬೇಕು ಸಾಮಗ್ರಿ ಹೇಳ್ಬಿಡ್ತೀನಿ, ಸೊ ದಟ್ ನೀವು ತಯಾರಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ. ಸೊ ವಿ ಆಲ್ ನೀಡ್ ಬೇ ಲೀಫ್. ಬೇ ಲೀಫ್ ಅಂದ್ರೆ ಪಲಾವ್ ಎಲೆ, ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಬಟ್ ಪಲಾವ್ ಎಲೆಯ ಶಕ್ತಿ, ಇದರ ಅದ್ಭುತ, ಇದರ ವಿಸ್ಮಯಕಾರಿ ಶಕ್ತಿ ಇದರ ತುಂಬಾ ಜನ ಗೊತ್ತಿರೋದಿಲ್ಲ. ದಿಸ್ ವೆರಿ ಪವರ್ಫುಲ್, ವೆರಿ ಸ್ಪಿರಿಚುವಲ್, ವೆರಿ ಹೈಲಿ ಎನರ್ಜೆಟಿಕ್ ಇರೋಂಥ ಒಂದು ವಸ್ತು ಇದು. ಸೊ ಪಲಾವ್ ಎಲೆ ಜೊತೆಗೆ ಒಂದು ಕ್ಯಾಂಡಲ್, ಮ್ಯಾಚ್ ಬಾಕ್ಸ್, ಜೊತೆಗೆ ರೆಡ್ ಕಲರ್ ಮಾರ್ಕರ್, ರೆಡ್ ಕಲರ್ ಪೆನ್, ನೀರ್ ಬಾಟಲ್. ಓಕೆ, ದೆನ್ ಫುಲ್ ಮೂನ್ ಅಲ್ಲಿ ನಾವು ಒಂದು ನಮ್ಮ ಯಂತ್ರಗಳು, ಸೊ ಯಾರ್ಯಾರ ಹತ್ರ ಎಲ್ಲ ಯಂತ್ರಗಳಿದೆ, ನಾನು ಮಾಡ್ಕೊಟ್ಟಿರೋಂಥ ಯಂತ್ರಗಳು, ಲಕ್ ಯಂತ್ರ, ಮನಿ ಯಂತ್ರ, ಹಾಗೆ ಕ್ರಿಸ್ಟಲ್ಸ್ ಇದ್ರೆ ನಿಮ್ಮ ಹತ್ರ. ಸೊ ಕೆಲವರ ಹತ್ರ ಎಲ್ಲ ಆಲ್ರೆಡಿ ಅಮೆಥಿಸ್ ಕ್ರಿಸ್ಟಲ್ ಕೂಡ ಇರ್ಬೋದು, ಸ್ಟೋನ್ ಇರ್ಬೋದು, ಅದಿರ್ಬೋದು, ಅಥವಾ ನಿಮ್ಮ ಸ್ಫಟಿಕ ಇರ್ಬೋದು. ಓಕೆ, ಸೊ ಎನಿ ಹೀಲಿಂಗ್ ವಸ್ತುಗಳು, ಮ್ಯಾನಿಫೆಸ್ಟೇಷನ್, ನಿಮ್ಮ ವಿಶ್ ಲೆಟರ್ ಆರ್ ಮ್ಯಾಜಿಕ್ ಚೆಕ್ ಆರ್ ಗೋಲ್ಡ್ ಕಾರ್ಡ್, ಇದೆಲ್ಲವನ್ನ ನೀವತ್ತು ಚಾರ್ಜ್ ಮಾಡ್ಬೋದು, ಎನರ್ಜಿ ಪಡ್ಕೋಬಹುದು ಅದನ್ನ. ಓಕೆ, ರೀಚಾರ್ಜ್ ಮಾಡ್ಬೋದು ಅದನ್ನ. ಡನ್. ಇದಿಷ್ಟು ಬೇಕು, ಇದನ್ನೆಲ್ಲ ರೆಡಿ ಇಟ್ಕೊಂಡಿರಿ. ಓಕೆ, ಇಸ್ ಲಕ್ ಯಂತ್ರ ಅಂಡ್ ಮನಿ ಯಂತ್ರ. ಓಕೆ, ಸೊ ಇಷ್ಟನ್ನ ರೆಡಿ ಇಟ್ಕೋಬೇಕು. ಸೊ ಇಷ್ಟನ್ನ ರೆಡಿ ಮಾಡ್ಕೊಳ್ಳಿ. ಹೋಪ್ ಎಲ್ಲರೂ ರೆಡಿ ಮಾಡ್ಕೊಂಡಿದ್ದೀರಾ. ಯಾರು ಫಸ್ಟ್ ಟೈಮ್ ಗೊತ್ತಿರಲಿಲ್ಲ ಅಥವಾ ಮೆಸೇಜ್ ಅಲ್ಲಿ ಬಂದಿತ್ತು ರೆಡಿ ಮಾಡ್ಕೊಂಡಿಲ್ಲ ಅನ್ನೋಂಥವ್ರು ಇನ್ನೊಂದು 2-3 ಮಿನಿಟ್ಸ್ ಅಲ್ಲಿ ರೆಡಿ ಮಾಡ್ಕೊಳ್ಳಿ. ಡನ್. ಒಂದು ಬೌಲ್ ಬೇಕು, ಅಥವಾ ತಟ್ಟೆ, ಬೌಲ್, ಮತ್ತೆ ಒಂದು ಹೋಲ್ಡರ್ ಬೇಕು. ಸೊ ದಟ್ ಬರ್ನ್ ಮಾಡಿ ಹಾಕ್ಲಿಕ್ಕೆ ಒಂದು ತಟ್ಟೆ ಅಥವಾ ಹೋಲ್ಡರ್, ಬೌಲ್ ಬೇಕು. ಸರಿನಾ? ಇಷ್ಟು ರೆಡಿ ಮಾಡ್ಕೋಬೇಕು. ಸೊ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ ಫುಲ್ ಮೂನ್ ಅಂದ್ರೆ ಏನು, ಇದರ ಶಕ್ತಿ ಏನು ಅಂತ ಹೇಳ್ಬಿಟ್ಟು. ನೋಡಿ, ಚಂದ್ರ ನಮ್ಮ ಭೂಮಿಯ ಮೇಲೆ, ಪ್ರತಿಯೊಬ್ಬ ಜೀವಿ ಮೇಲೆ ಅತ್ಯಂತ ಪ್ರಭಾವ ಬೀರಂತ ಒಂದು ವಸ್ತು. ಓಕೆ, ಸೊ ಚಂದ್ರ, ಅದರಲ್ಲೂ ಹುಣ್ಣಿಮೆಯ ಚಂದ್ರ. ಹುಣ್ಣಿಮೆ ಅಂದಾಗ ಚಂದ್ರ ತುಂಬಾ ಹತ್ರ ಬಂದಿರ್ತಾನೆ ಭೂಮಿಗೆ, ತುಂಬಾ ಪ್ರಕಾಶಮಾನವಾಗಿರ್ತಾನೆ, ಹೊಳಿತಾ ಇರ್ತಾನೆ. ಅದರ ಎನರ್ಜಿ, ಅದರ ಒಂದು ಶಕ್ತಿ ಸಾಕಷ್ಟು ನಮ್ಮ ಪ್ರತಿಯೊಬ್ಬರ ಜೀವನದ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಸೊ ಈ ಹುಣ್ಣಿಮೆಯ ದಿನ ಮೋಸ್ಟ್ ಪವರ್ಫುಲ್ ಟೈಮ್ ಆಗಿರುತ್ತೆ. ಚಂದ್ರನ ಒಂದು ಎನರ್ಜಿ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಆಗಿರುತ್ತೆ. ಈ ಹುಣ್ಣಿಮೆಯ ದಿನ ನೀವೇನ್ ಕೂತು ಮೆಡಿಟೇಷನ್ ಮಾಡ್ತೀರಾ, ಧ್ಯಾನ ಮಾಡ್ತೀರಾ, ಅಥವಾ ಮ್ಯಾನಿಫೆಸ್ಟ್ ಮಾಡ್ತೀರಾ, ವಿಶ್ ಮಾಡ್ತೀರಾ, ಗುರಿ ಬರೀತೀರಾ, ಆರ್ ವಾಟ್ ಎವರ್ ಯು ಡೂ, ಈ ಎಲ್ಲ ರಿಚುವಲ್ಸ್ ಏನೇ ಮಾಡಿದ್ರು ಕೂಡ ಇದೆಲ್ಲವೂ ನಿಮಗೆ 10 ಪಟ್ಟು 100 ಪಟ್ಟಷ್ಟು ಮಲ್ಟಿಪ್ಲೈ ಆಗುತ್ತೆ, ಫಾಸ್ಟ್ ಆಗಿ ರಿಸಲ್ಟ್ ಸಿಗುತ್ತೆ. ನೀವು ಮಾಮೂಲಿ ದಿನ ಮೆಡಿಟೇಷನ್ ಮಾಡೋಕ್ಕೂ ಹುಣ್ಣಿಮೆಯಲ್ಲಿ ಮೆಡಿಟೇಷನ್ ಮಾಡೋಕ್ಕೂ, ಅದು ನಾವೆಲ್ಲ ಸೇರಿ ನೋಡಿ ಕಮ್ಯುನಿಟಿಲಿ 200 ಜನ ಸೇರಿ ಮೆಡಿಟೇಷನ್ ಮಾಡೋಕ್ಕೂ 100 ಪಟ್ಟು ಎನರ್ಜಿ ಸಿಗುತ್ತೆ, 100 ಪಟ್ಟು ರಿಸಲ್ಟ್. ಸೊ ದಟ್ಸ್ ದ ಪವರ್ ಆಫ್ ಫುಲ್ ಮೂನ್ ರಿಚುವಲ್. ಕ್ಲಿಯರ್? ಸೊ ಹುಣ್ಣಿಮೆಲೂ ಮಾಡ್ತೀವಿ, ಅಮಾವಾಸ್ಯೆಯಲ್ಲೂ ಮಾಡ್ತೀವಿ, ಅದರಲ್ಲಿ ಬೇರೆ ತರ ಮಾಡ್ತೀವಿ, ಇದರಲ್ಲಿ ಬೇರೆ ತರ ಮಾಡ್ತೀವಿ. ಓಕೆ, ಸೊ ಎವ್ರಿ ಮಂತ್ ಅಲ್ಲಿ 2 ಟೈಮ್ಸ್ ಈ ತರ ನಾವು ಲೈವ್ ಅಲ್ಲಿ ಮೀಟ್ ಮಾಡ್ತಿರ್ಬೋದು. ರೈಟ್ ಸ್ನೇಹಿತರೆ? ಸೊ ರೆಡಿ ಇದ್ದೀರಾ ಇವತ್ತಿನ ಹುಣ್ಣಿಮೆಯ ಒಂದು ಮ್ಯಾನಿಫೆಸ್ಟೇಷನ್ ರಿಚುವಲ್ ಫಾಲೋ ಮಾಡ್ಲಿಕ್ಕೆ? ಆರ್ ಯು ಆಲ್ ರೆಡಿ? ಹೋಲ್ಡರ್ ಅಂದ್ರೆ ಒಂದು ಚಿಮ್ಟ. ಓಕೆ, ರೆಡಿ? ಮೊದಲು ಇದನ್ನ ಬರೀ ಕಮ್ಯುನಿಟಿ, ನಮ್ಮ ಪೇಯ್ಡ್ ಗ್ರೂಪ್ ಮೆಂಬರ್ಸ್ ಮಾತ್ರ ಇಟ್ಟಿದ್ದೆ. ಈಗ ತುಂಬಾ ಲಾಂಗ್ ಟೈಮ್ ಇಂದಾನೆ ಓಪನ್ ಮಾಡಿದ್ದೀನಿ, ಎಲ್ಲರೂ ಅಟೆಂಡ್ ಮಾಡ್ಲಿ, ಎಲ್ಲರೂ ಕಲೀಲಿ, ಎಲ್ಲರೂ ಜಾಯಿನ್ ಆಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಓಪನ್ ಫೋರಮ್ ಇಟ್ಟಿದ್ದೀನಿ. ಸೊ
ಶೇರ್ ವಿತ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಅಂದಾಗ ಸಾಕಷ್ಟು ಜನಕ್ಕೆ ಇನ್ವೈಟ್ ಮಾಡಿ, ಶೇರ್ ಮಾಡಿ, ಅವ್ರಿಗೂ ಒಳ್ಳೇದಾಗ್ಲಿ, ಅವರು ಕಲೀಲಿ, ಅವರು ಒಂದು ರಿಸಲ್ಟ್ಸ್ ಪಡೀಲಿ ಲೈಫಲ್ಲಿ. ಓಕೆ, ರೆಡಿ ಆಲ್ ಆಫ್ ಯು? ನಿಮ್ಮ ಮನಸ್ಸಿನಲ್ಲಿ ಒಂದು 5 ಗುರಿ ಉದ್ದೇಶಗಳನ್ನ ರೆಡಿ ಮಾಡ್ಕೊಳ್ಳಿ. 5 ಗುರಿ ಉದ್ದೇಶಗಳು ಅಥವಾ ವಿಶಸ್. ಅದು ನಿಮ್ಮ ಡೋಂಟ್ ಕೀಪ್ ಇಟ್ ಲಾಂಗ್ ಟರ್ಮ್ ಬೇಡ, ಶಾರ್ಟ್ ಟರ್ಮ್ ಇರಲಿ. ಅಂದ್ರೆ ಈ ಮಂತ್ ಅಲ್ಲೇ ಮಾಡಬೇಕು, ನೆಕ್ಸ್ಟ್ ಮಂತ್ ಅಲ್ಲಿ 2-3 ಮಂತ್ಸ್ ಅಲ್ಲಿ ಏನಾಗಬೇಕು, ಅಥವಾ 6 ಮಂತ್ಸ್ ಅಲ್ಲಿ ಏನಾಗಬೇಕು ಅಂಥ ಒಂದು ವಿಶಸ್ ನ ರೆಡಿ ಮಾಡಿ ಇಟ್ಕೊಳ್ಳಿ ಮೈಂಡ್ ಅಲ್ಲಿ. ಅದು ನಿಮ್ಮ ಆರೋಗ್ಯದ ಬಗ್ಗೆ ಇರ್ಬೋದು, ದುಡ್ಡಿನ ಬಗ್ಗೆ ಇರ್ಬೋದು, ಅಥವಾ ಜಾಬ್ ಬಗ್ಗೆ ಇರ್ಬೋದು, ಬಿಸ್ನೆಸ್ ಬಗ್ಗೆ ಇರ್ಬೋದು, ಅಥವಾ ನಿಮ್ಮ ಒಂದು ವ್ಯಕ್ತಿತ್ವದ ಬಗ್ಗೆ ಇರ್ಬೋದು, ರಿಲೇಶನ್ಶಿಪ್ ಬಗ್ಗೆ ಇರ್ಬೋದು, ಆ ಸಮಥಿಂಗ್ ಲೈಕ್ ಏನೋ ಕೊಂಡ್ಕೋಬೇಕು, ಪರ್ಚೇಸ್ ಮಾಡಬೇಕು. ಸ್ನೇಹಿತರೆ, ಬಿಲೀವ್ ಮೀ, ಫುಲ್ ಮೂನ್ ರಿಚುವಲ್, ನ್ಯೂ ಮೂನ್ ರಿಚುವಲ್ ಇಂದ ನಮ್ಮ ಕಮ್ಯುನಿಟಿಲಿ ನೂರಾರು ಜನ ಒಳ್ಳೆ ರಿಸಲ್ಟ್ಸ್ ಪಡೆದಿದ್ದಾರೆ. ನಾನೇ ಸಾಕಷ್ಟು ರಿಸಲ್ಟ್ ಪಡೆದೀನಿ. ನಾನು ಏನೇನೆಲ್ಲ ಬರ್ಕೊಂಡಿದ್ದೆ, ಲ್ಯಾಪ್ಟಾಪ್ ತಗೋಬೇಕು, ಮೊಬೈಲ್ ಅಪ್ಗ್ರೇಡ್ ಮಾಡಬೇಕು, ಕಾರ್ ತಗೋಬೇಕು, ಏನೇನೆಲ್ಲ ಬರ್ಕೊಂಡಿದ್ದೆ ಮ್ಯಾಕ್ಸಿಮಮ್ ಎಲ್ಲ ಅಚೀವ್ ಮಾಡಿದೆ ಬಿಕಾಸ್ ಆಫ್ ದಿಸ್ ಫುಲ್ ಮೂನ್ ನ್ಯೂ ಮೂನ್ ರಿಚುವಲ್. ಓಕೆ, ಸೊ ದಿಸ್ ಇಸ್ ವೆರಿ ಪವರ್ಫುಲ್. ಸೊ ನೀವೇನ್ ಅಟೆಂಡ್ ಮಾಡ್ತಿರೋ ಕ್ಲಾಸಸ್ ಇಲ್ವೋ, ಒಟ್ಟಿನಲ್ಲಿ ಇದಂತೂ ತಿಂಗಳಲ್ಲಿ 2 ಸರಿ ಮಾಡ್ತೀವಿ. ಒಂದು ½ an hour, 3/4 hour, 1 hour ಅಟೆಂಡ್ ಮಾಡಿ. ಡನ್? ರೆಡಿ ಆಲ್ ಆಫ್ ಯು? ಇಫ್ ಯು ಆರ್ ರೆಡಿ, ಆರ್ ಅಂತ ಟೈಪ್ ಮಾಡಿ, ಕಂಟಿನ್ಯೂ ಮಾಡೋಣ. ಇಫ್ ಯು ಆರ್ ರೆಡಿ, ಆರ್ ಅಂತ ಟೈಪ್ ಮಾಡಿ, ಶುರು ಮಾಡೋಣ. 5 ಬೇಲೀಫ್ ಬೇಕು. ಬೇಲೀಫ್ ಬಂದ್ಬಿಟ್ಟು ನೀಟ್ ಆಗಿರ್ಬೇಕು, ಹಾಳಾಗಿರ್ಬಾರ್ದು, ಕ್ಲೀನ್ ಆಗಿರ್ಬೇಕು, ನೀಟ್ ಆಗಿರ್ಬೇಕು, ಕಟ್ ಆಗಿರೋದು, ಬೆಂಡ್ ಆಗಿರೋದು ಆ ತರ ಎಲ್ಲ ಆಗಿರ್ಬಾರ್ದು. ಸೊ ಐ ಸೇ ದಟ್ ನೀವೆಲ್ಲಾದ್ರೂ ಹೋದಾಗ ಬೇಲೀಫ್ ಸಿಕ್ತು ಅಂದ್ರೆ ಒಂದಷ್ಟು ಕೊಂಡ್ಕೊಂಡು ಇಟ್ಕೊಳ್ಳಿ. ವೆರಿ ಪವರ್ಫುಲ್ ಇದು. ಓಕೆ, ಸಾಕಷ್ಟು ನಿಮ್ಗೆ ಹೆಲ್ಪ್ ಆಗುತ್ತೆ. ಮನಿ ಪ್ರೋಗ್ರಾಮ್ ಅಲ್ಲಿ, ಬೇರೆದ್ರಲ್ಲೆಲ್ಲ, ಇದರಲ್ಲಿ ಇನ್ನಷ್ಟು ಅಡ್ವಾನ್ಸ್ ಟೆಕ್ನಿಕ್ ಎಲ್ಲ ಹೇಳ್ಕೊಡ್ತೀನಿ ಬೇಲೀಫ್. ಓಕೆ, ಡನ್? ರೆಡಿ? ಸೊ ಲೆಟ್ಸ್ ಸ್ಟಾರ್ಟ್. ಶುರು ಮಾಡೋಣ ವಿತ್ ಅ ಪ್ರೇಯರ್, ವಿತ್ ಅ ಗ್ರಾಟಿಟ್ಯೂಡ್ ಒಂದಿಗೆ ಶುರು ಮಾಡೋಣ. ಸಿಟ್ ಸ್ಟ್ರೈಟ್, ನೇರವಾಗಿ ಕೂತ್ಕೊಳ್ಳಿ ಪ್ರತಿಯೊಬ್ರು. ಕಣ್ ಮುಚ್ಕೊಳ್ಳಿ. ದೀರ್ಘವಾದ ಉಸಿರಾಟವನ್ನು ಮಾಡಿ. ಬ್ರೀದ್ ಇನ್, ಬ್ರೀದ್ ಔಟ್. ಇನ್ಹೇಲ್, ಎಕ್ಸೇಲ್. ಅಬ್ಸರ್ವ್ ಮಾಡಿ, ದೇಹ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಫೋಕಸ್ ಪೂರ ಇವತ್ತಿನ ಈ ರಿಚುವಲ್ ಕಡೆಗೆ ತಗೊಂಡ್ಬರ್ತೀರಾ. 2 ಕೈನ ಜೋಡಿಸಿ ನಮಸ್ಕಾರ ಮುದ್ರೆಗೆ ಬನ್ನಿ. ಕಣ್ ಮುಂದೆ ಮಾತಾ ಪಿತಾ ಗುರು ದೇವರನ್ನ ನೆನಪಿಸ್ಕೊಳ್ಳಿ. ಥ್ಯಾಂಕ್ ಯು ಹೇಳಿ, ಧನ್ಯವಾದಗಳನ್ನ ಅರ್ಪಿಸಿ. ಈ ಒಂದು ರಿಚುವಲ್ ಇಂದ ನನ್ನ ವಿಶಸ್, ನನ್ನ ಗುರಿಗಳು, ಕನಸುಗಳೆಲ್ಲ ಅಚೀವ್ ಆಗಿ ಅದರಿಂದೆಲ್ಲ ರಿಸಲ್ಟ್ ಬರೋ ತರ ಆಶೀರ್ವಾದ ಮಾಡಿ, ಬ್ಲೆಸ್ಸಿಂಗ್ಸ್ ಕೊಡಿ ಅಂತ ಹೇಳಿ ಪ್ರೇ ಮಾಡ್ಕೊಳ್ಳಿ. ಪಾದಚರಣ ಸ್ಪರ್ಶ ಮಾಡ್ತಾ ಆಶೀರ್ವಾದವನ್ನ ಪಡ್ಕೊಳ್ಳಿ. ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ 100% ಮನಸ್ಸಿಂದ, ಇಚ್ಛೆಯಿಂದ ಮಾಡ್ತೀನಿ ಅಂತ ಹೇಳಿ ಡಿಸಿಷನ್ ತಗೊಳ್ತಾ, ರಬ್ ಯುವರ್ ಪಾಮ್ಸ್. ನಿಮ್ಮ ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ, ಸ್ಲೋಲಿ ಜೆಂಟ್ಲಿ ಓಪನ್ ಯುವರ್ ಐಸ್. ಎಸ್, ಬ್ಯೂಟಿಫುಲ್. ಸೋ ಮೆನಿ ಪೀಪಲ್ ಕ್ಯಾಮ್ರಾ ಆನ್ ಮಾಡಿ ಅಟೆಂಡ್ ಮಾಡ್ತಾ ಇದ್ದೀರಾ. ವಂಡರ್ಫುಲ್. ಸೊ ಟೇಕ್ ರೆಡ್ ಕಲರ್ ಮಾರ್ಕರ್. ರೆಡ್ ಈಸ್ ಫಾರ್ ಮ್ಯಾನಿಫೆಸ್ಟೇಷನ್. ರೆಡ್ ಈಸ್ ಫಾರ್ ಮ್ಯಾನಿಫೆಸ್ಟೇಷನ್. ರೆಡ್ ಮಾರ್ಕರ್, ಸ್ಕೆಚ್ ಪೆನ್ ಆರ್ ಪರ್ಮನೆಂಟ್ ಮಾರ್ಕರ್ ಯಾವ್ದಾದ್ರು ಸರಿ ನಡೆಯುತ್ತೆ. ಬೇಲೀಫ್ ತಗೊಳ್ತೀರಾ. ಶುರು ಮಾಡೋಣ. ಬೇಲೀಫ್ ತಗೊಳ್ತೀರಾ. ಒಂದು ಬೇಲೀಫ್ ಅಲ್ಲಿ ಒಂದು ವಿಶ್ ಬರೀತೀರಾ. ಓಕೆ, ಬೇಲೀಫ್ ಅಲ್ಲಿ ಒಂದು ವಿಶ್ ಬರೀತೀರಾ. ಒಂದು ಬೇಲೀಫ್ ಅಲ್ಲಿ ಎಲ್ಲಿ ಬರಿಬೇಕು ಸರ್? ಫ್ರಂಟ್ ಸೈಡ್. ಅಂದ್ರೆ ನಿಮ್ಗೆ ಫ್ರಂಟ್ ಸೈಡ್, ಇದು ಬ್ಯಾಕ್ ಸೈಡ್, ಇದು ಎಲೆಯ ಬ್ಯಾಕ್ ಸೈಡ್, ಇದು ಫ್ರಂಟ್ ಸೈಡ್. ಇದು ಫ್ರಂಟ್ ಸೈಡ್ ಅಲ್ಲಿ ವಿಶ್ ಬರೀತೀರಾ. ವಿಶ್ ಯಾವ ತರ ಬರೀತೀರಪ್ಪ ಅಂದ್ರೆ ಫುಲ್ ಸೆಂಟೆನ್ಸ್ ಬರೆಯಕ್ ಜಾಗ ಇರೋದಿಲ್ಲ. ಸೊ ಆಗ ಏನ್ ಮಾಡ್ತೀರಾ, ಯು ವಿಲ್ ರೈಟ್ ಓನ್ಲಿ 3 words, 3-4 words ಅಲ್ಲಿ ಬರೀತೀರಾ. ಲೈಕ್ ಐ ರಿಸೀವ್ಡ್ 5 lakh rupees ಫಾರ್ ಎಕ್ಸಾಂಪಲ್. ನಾನು 5 ಲಕ್ಷ ಪಡ್ಕೊಂಡಿದ್ದೇನೆ. ಉದಾಹರಣೆಗೆ ಈ ರೀತಿ, ನಾನು ಆರೋಗ್ಯಕರವಾಗಿದ್ದೇನೆ, ನಾನು ನನ್ನ ಡ್ರೀಮ್ ಕಾರ್ ಬೈ ಮಾಡಿದ್ದೇನೆ, ಈ ತರ. ಓಕೆ, ನಿಮ್ಮ ವಿಶ್ ಏನಿದೆ ಅದರ ಒಂದು 3 ಅಥವಾ 4 ಅಕ್ಷರವನ್ನ ಅದರಲ್ಲಿ ಬರೀತೀರಾ. ಲೆಟ್ ಇಟ್ ಬಿ ಪ್ರೆಸೆಂಟ್ ಟೆನ್ಸ್. ಅದು ಆಲ್ರೆಡಿ ಆಗಿದೆ, ಆಗ್ತಾ ಇದೆ, ಆಗೋಗಿದೆ ಅನ್ನೋ ರೀತಿ ಬರೀತೀರಾ. ಮಾಡಬೇಕು ಅನ್ಕೊಳ್ತಾ ಇದ್ದೀನಿ, ಈ ತರ ಎಲ್ಲ ಬೇಡ. ಲೆಟ್ ಇಟ್ ಬಿ ಇನ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ರೆ ಒಳ್ಳೇದು.
ಸರಿನಾ? ಸೊ ಥಿಂಕ್ ಆಫ್ 5 ವಿಶಸ್, ಎನಿಥಿಂಗ್ ಪರ್ಸನಲ್, ಪ್ರೊಫೆಷನಲ್, ಏನಾದರೂ ವಸ್ತುಗಳದ್ದಾಗಿರ್ಬೋದು, ದುಡ್ಡಿನ ಬಗ್ಗೆ ಆಗಿರ್ಬೋದು, ಆರೋಗ್ಯದ ಬಗ್ಗೆ, ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಕೆಲವರಿಗೆಲ್ಲ ಮಕ್ಕಳು ಎಕ್ಸಾಮ್ಸ್ ಇರುತ್ತೆ, ಅದ್ರ ಬಗ್ಗೆ ಇರ್ಬೋದು. ಓಕೆ, ಸೊ ಲೆಟ್ ಸ್ಟಾರ್ಟ್. ಶುರು ಮಾಡೋಣ ಸ್ನೇಹಿತರೆ. ಒಂದು ಬೇಲೀಫ್ ತಗೊಳ್ತೀರಾ, ನಾನು ಬರಿತೀನಿ ನಿಮ್ಮ ಜೊತೆಗೆ ಮಾಡ್ತೀನಿ, ನೀವು ಕೂಡ ಮಾಡಿ. ಒಂದೊಂದೇ ಬೇಲೀಫ್ ತಗೊಳ್ತೀರಾ, ಪ್ರತಿಯೊಂದೊಂದರಲ್ಲೂ ಬರಿತೀರಾ. ಫ್ರಂಟ್ ಸೈಡ್ ಬರಿತೀರಾ, ಬ್ಯಾಕ್ ಸೈಡ್ ಅಲ್ಲ. ಬೇಲೀಫ್ ನ ಎಲೆಯ ಮುಂದೆಗಡೆ ನೈಸ್ ಭಾಗ ಇರುತ್ತಲ್ಲ, ಅಲ್ಲಿ ಬರಿತೀರಾ. ಹಿಂಭಾಗ, ಎಲೆಯ ಹಿಂಭಾಗ ಬರೆಯೋದು ಬೇಡ, ಎಲೆಯ ಮುಂಭಾಗದಲ್ಲಿ ಬರಿತೀರಾ. Am I audible? ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ರೆಡ್ ಕಲರ್. ಎಸ್. ಡನ್. ಐಸ್ ಟು ರೈಟ್. ತುಂಬಾ ಹಿಂದೆ ಬರೀತಾ ಇದ್ದೆ. ವಿಶ್ ಬರೀತಾ ಇದೆ. ನನ್ನ ಸೆಷನ್ ಅಲ್ಲಿ 200, 250, 300 ವರೆಗೂ ಅಟೆಂಡ್ ಮಾಡ್ತಿರ್ಬೇಕಂತ. ಇಟ್ ಇಸ್ ಟ್ರೂ. ಆಲ್ರೆಡಿ ಇವಾಗ ಅದೆಲ್ಲ ನಿಜ ಆಗಿದೆ. ನಾವು ಐ ಆಮ್ ರೈಟಿಂಗ್ 1000 ಪೀಪಲ್ ಪ್ಲಸ್ ಅಟೆಂಡ್ ಮಾಡಬೇಕು, ಆ ಥರ ಆಗಬೇಕು ಅಂತ ಹೇಳಿ. ವೆರಿ ಸೂನ್ ಇಟ್ ವಿಲ್ ಹ್ಯಾಪನ್. ಡನ್. ಬೇಲೀಫ್ ಹುಣ್ಣಿಮೆಯಲ್ಲಿ ಬೇಲೀಫ್ ಮಾಡ್ತೀವಿ. ಓಕೆ, ಬೇಲೀಫ್ ರೆಡಿ ಇಟ್ಕೊಂಡಿರ್ಬೇಕು ನೀವು. ಮೆಸೇಜ್ ಕೂಡ ಅದಕ್ಕೆ ಹಾಕಿರೋಂಥದ್ದು. ಸೊ ಲೆಟ್ಸ್ ಕಂಟಿನ್ಯೂ. ಶುರು ಮಾಡೋಣ. ಬರ್ದಾಯ್ತಲ್ವ ಎಲ್ಲರೂ? ಸೊ ಪ್ರತಿಯೊಂದನ್ನು ಚಾರ್ಜ್ ಮಾಡೋಣ ಇವಾಗ. ಓಕೆ, ಸೊ ಲೆಟ್ ಅಸ್ ಚಾರ್ಜ್. ಅದಕ್ಕಿಂತ ಮೊದಲು ದೀಪ ಹಚ್ಕೊಳ್ಳಿ, ಕ್ಯಾಂಡಲ್ ಹಚ್ಕೊಳ್ಳಿ ಸ್ನೇಹಿತರೆ.
ದೀಪ ಅಥವಾ ಕ್ಯಾಂಡಲ್ ನ ಹಚ್ಕೊಳ್ಳಿ. ಎಸ್. ಓಕೆ, ಸೊ ಹೋಲ್ಡ್. ಒಂದು ಬೇಲೀಫ್ ತಗೊಳ್ತೀರಾ, ನೋಡ್ತೀರಾ, ಓದ್ತೀರಾ ಏನ್ ಬರ್ದಿದ್ದೀರಾ ಅಂತ ಹೇಳಿ. ಲೆಫ್ಟ್ ಹ್ಯಾಂಡ್ ಅಲ್ಲಿ ಇಟ್ಕೊಳ್ತೀರಾ, ರೈಟ್ ಹ್ಯಾಂಡ್ ಇಂದ ಕ್ಲೋಸ್ ಮಾಡ್ತೀರಾ. ಅಂಡ್ ಇದನ್ನ ವಿಶ್ ಆಲ್ರೆಡಿ ಫುಲ್ಫಿಲ್ ಆಗಿದೆ, ಕಂಪ್ಲೀಟ್ ಆಗಿದೆ, ಅಚೀವ್ ಆಗಿದೆ ಅನ್ನೋ ರೀತಿ ಇದಕ್ಕೆ ಸಾಕಷ್ಟು ಎನರ್ಜಿ ಕೊಡ್ತೀರಾ. ಥ್ಯಾಂಕ್ ಯು ಹೇಳ್ತೀರಾ, ಗ್ರಾಟಿಟ್ಯೂಡ್ ಕೊಡ್ತೀರಾ, ಯೂನಿವರ್ಸ್ಗೆ ಗ್ರಾಟಿಟ್ಯೂಡ್ ಕೊಡ್ತೀರಾ, ನಿಮ್ಮ ವಿಶ್ಗೆ ಪ್ರೀತಿ ಕೊಡ್ತೀರಾ, ಎನರ್ಜಿ ಕೊಡ್ತೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಈ ವಿಶ್ ನನಗೆ ಆಲ್ರೆಡಿ ಅಚೀವ್ ಆಗಿದೆ, ಫುಲ್ಫಿಲ್ ಆಗಿದೆ. ಐ ಆಮ್ ಸೋ ಹ್ಯಾಪಿ, ಸೋ ಗ್ರೇಟ್ಫುಲ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಫೀಲ್ ಮಾಡಿ, ಹ್ಯಾಪಿನೆಸ್ ನ ಫೀಲ್ ಮಾಡ್ತಾ, ಖುಷಿನ ಫೀಲ್ ಮಾಡ್ತಾ, ಇದನ್ನ ಹಗ್ ಮಾಡ್ತಾ, ಕಿಸ್ ಮಾಡ್ತಾ ಕೀಪ್ ಇಟ್ ಡೌನ್. ಮತ್ತೊಂದು ತಗೊಳ್ಳಿ, ಇನ್ನೊಂದು ಇದೇ ತರ ಮಾಡಿ. ಸೊ ಟೇಕ್ ಒನ್ ಬೈ ಒನ್, ಒಂದೊಂದನ್ನು ಇದೇ ತರ ಚಾರ್ಜ್ ಮಾಡ್ತಾ ಹೋಗಿ, ಎನರ್ಜಿ ಕೊಡ್ತಾ ಹೋಗಿ. ಟೇಕ್ ಒನ್ ಬೈ ಒನ್ ಬೇಲೀಫ್ ತಗೊಳ್ಳಿ, ಕೈಯಲ್ಲಿ ಇಟ್ಕೊಳ್ಳಿ, ಓದಿ ಅದನ್ನ, ಅದಕ್ಕೆ ಎನರ್ಜಿ ಕೊಡಿ, ಗ್ರಾಟಿಟ್ಯೂಡ್ ಕೊಡಿ, ಥ್ಯಾಂಕ್ ಯು ಹೇಳಿ, ಪ್ರೀತಿ ಕೊಡಿ. ಫೀಲ್ ದ ಹ್ಯಾಪಿನೆಸ್. ಎಲ್ಲ ಆಗಿದೆ ಅನ್ನೋ ರೀತಿ ಫೀಲ್ ಮಾಡ್ತಾ, ಖುಷಿಯಿಂದ ಎನರ್ಜಿ ಕೊಡಿ. ಈಚ್ ಬೇಲೀಫ್ಗೆ ಹಗ್ ಮಾಡ್ತಾ, ಕಿಸ್ ಮಾಡ್ತಾ, ಎನರ್ಜಿ ಕೊಡಿ. ಆದ ನಂತರ ನಿಮ್ಮ ಲಕ್ ಯಂತ್ರ, ಮನಿ ಯಂತ್ರ, ಕ್ರಿಸ್ಟಲ್ಸ್, ಸ್ಟೋನ್ಸ್ ಏನೇನೆಲ್ಲ ಇದೆ ಅದಕ್ಕೂ ಕೂಡ ಎನರ್ಜಿ ಕೊಡಿ, ಚಾರ್ಜ್ ಮಾಡಿ. ಎಸ್. ಏ ವಂಡರ್ಫುಲ್, ವಂಡರ್ಫುಲ್, ಅಮೇಜಿಂಗ್. ಯೋಚನೆ ಮಾಡಿದ್ರಿ, ಯೋಚನೆ ಮಾಡಿದ್ರಿ, ಯೋಚನೆಯನ್ನ ಮಾಡ್ತಾ ಇದ್ದೀರಾ. ಕಂಪ್ಲೀಟ್ ಮಾಡಿ, ಕಂಪ್ಲೀಟ್ ಮಾಡಿ. ಡನ್ ಆಗಿದ್ರೆ ಡನ್ ಡಿ ಅಂತ ಹಾಕಿ ಅಥವಾ ಸಿ ಅಂತ ಹಾಕಿ. ಕಂಪ್ಲೀಟ್ ಆಯ್ತು. ಎಸ್. ಈಗ ಲೆಟರ್ಸ್
ಮ್ಯಾನಿಫೆಸ್ಟೇಷನ್ ಸೆರೆಮನಿ ಮಾಡೋಣ. ಸೊ ವಿಲ್ ಡೂ ಬರ್ನಿಂಗ್ ರಿಚುವಲ್. ಸೊ ಟೇಕ್ ಒನ್ ಬೇ ಲೀಫ್, ಹೋಲ್ಡರ್ ಜೊತೆಗೆ ಹೋಲ್ಡ್ ಮಾಡ್ತಾ ಬೇ ಲೀಫ್ ಇಂದ ಬರ್ನ್ ಮಾಡ್ತೀರಾ. ಏನು ಕ್ಯಾಂಡಲ್ ಅಥವಾ ದೀಪ ಹಚ್ಚಿದ್ದೀರಾ, ಬರ್ನ್ ಮಾಡ್ತೀರಾ. ಬೌಲ್ ಒಳಗಡೆ ಅಥವಾ ತಟ್ಟೆ ಏನ್ ಇಟ್ಕೊಂಡಿದ್ದೀರಾ ಅದರೊಳಗಡೆ ಆಶಸ್, ಇದರ ಒಂದು ಬೂದಿ ಇದ್ರೊಳಗಡೆ ಬೀಳೋ ತರ ಇಟ್ಕೊಂಡು ಬರ್ನ್ ಮಾಡ್ತೀರಾ. ಸೊ ಇದರ ಹೊಗೆ ಅಥವಾ ಏನು ಇದು ಬರುತ್ತಲ್ಲ, ಇದು ತುಂಬಾ ಒಳ್ಳೇದು, ಆರೋಗ್ಯಕ್ಕೆ ತುಂಬಾ ಹೆಲ್ದಿ, ತುಂಬಾ ಪವರ್ಫುಲ್ ಇರೋಂಥದ್ದು. ಸೊ ಒನ್ ಬೈ ಒನ್ ಬೇ ಲೀಫ್ ತಗೊಳ್ತೀರಾ, ಬರ್ನ್ ಮಾಡ್ತೀರಾ ಅಂಡ್ ಫೀಲ್ ಮಾಡಿ. ನೋಡಿ ಬರ್ನ್ ಆಗ್ಬೇಕಾದ್ರೆ ಯಾವ ತರ ಒಂದು ಸೌಂಡ್ ಬರುತ್ತೆ, ಹೊಗೆ ಬರುತ್ತೆ. ಎಸ್, ಫೀಲ್ ದಟ್. ಯು ಫೀಲ್ ಸೋ ಹ್ಯಾಪಿ. ಡನ್. ನೋ ಆಡಿಯೋ. ಎಸ್, ಮಾಡಿ. ಇವತ್ತು ಹುಣ್ಣಿಮೆ ಅಲ್ಲ, ಇವತ್ತು ರಾತ್ರಿ ಒಳಗಡೆ ಯಾವಾಗಾದ್ರೂ ಸರಿ ಮಾಡಿ. ಓಕೆ, ವಂಡರ್ಫುಲ್. ಈಗ ಬರ್ನ್ ಮಾಡಿದಂತ ಆಶಸ್ ಬೌಲ್ ಒಳಗಡೆ ಅಥವಾ ತಟ್ಟೆ ಒಳಗಡೆ ಇದೆಯಲ್ಲ, ಇದನ್ನ ಯೂನಿವರ್ಸ್ಗೆ ಸಬ್ಮಿಟ್ ಮಾಡಿ ತಲುಪಿಸ್ಬಿಟ್ಟು ಬರೋಣ. ಪ್ರತಿಯೊಬ್ರು ಬ್ಯಾಲ್ಕನಿ ಹೋಗ್ತೀರಾ ಅಥವಾ ಟೆರೆಸ್ ಹೋಗ್ತೀರಾ ಅಥವಾ ಆಚೆ ಹೋಗ್ತೀರಾ, ಚಂದ್ರ ಕಾಣಿಸಿದ್ರೆ ವೆಲ್ ಅಂಡ್ ಗುಡ್. ಚಂದ್ರನನ್ನ ನೋಡಿ ಎನರ್ಜಿ ಪಡ್ಕೊಳ್ಳಿ, ಥ್ಯಾಂಕ್ ಯು ಹೇಳಿ, ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ ಬೌಲಲ್ಲಿರೋ ಆಶಸ್ನೆಲ್ಲ ಬ್ಲೋ ಮಾಡಿ. ಆ ಬೂದಿ ಎಲ್ಲ ಯೂನಿವರ್ಸ್ಗೆ ತಲುಪೋ ತರ ಬ್ಲೋ ಮಾಡಿಬಿಟ್ಟು ಅಲ್ಲೇ 30 ಸೆಕೆಂಡ್ ನಿಂತ್ಕೊಂಡು ಮೆಡಿಟೇಟ್ ಮಾಡಿ, ಚಂದ್ರದಿಂದ ಎನರ್ಜಿ ಪಡ್ಕೊಂಡು ವಾಪಸ್ ಬನ್ನಿ ಪ್ರತಿಯೊಬ್ರು. ಓಕೆ, ಸೊ ನಾನು ಕೂಡ ಮಾಡಿ ಬರ್ತೀನಿ, ನೀವು ಎಲ್ಲ ಮಾಡಿ ಬನ್ನಿ. ಕಮ್ ಬ್ಯಾಕ್ ಸೂನ್.
ಡನ್. ಕ್ಯಾಮ್ರಾ ಆನ್ ಇರೋರು ಗೊತ್ತಾಗುತ್ತೆ ನೀವು ಮಾಡಿ ಬಂದ್ರಿ ಅಂತ, ಕ್ಯಾಮ್ರಾ ಆಫ್ ಆಗಿರೋರು ನೀವು ಬಂದಿಲ್ವಾ ಅಂತ ಗೊತ್ತಾಗೋದಿಲ್ಲ. ಸೊ ಕ್ಯಾಮ್ರಾ ಆಫ್ ಆಗಿರೋರು ಲೆಟ್ ಮೀ ನೋ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಡನ್ ಅಂತ. ರೈಟ್, ಲೆಟ್ಸ್ ಕಂಟಿನ್ಯೂ. ಪ್ರತಿಯೊಬ್ರು ವಿಲ್ ಡೂ ಬ್ಯೂಟಿಫುಲ್ ಮೆಡಿಟೇಷನ್ ಮಾಡೋಣ, ಫುಲ್ ಮೂನ್ ಮೆಡಿಟೇಷನ್ ಮಾಡೋಣ. ಪ್ರತಿಯೊಬ್ರು ಸ್ನೇಹಿತರೆ ಗೆಟ್ ರೆಡಿ. 10 ನಿಮಿಷಗಳ ಕಾಲ ಫೋಕಸ್ ಇಂದ ಮಾಡ್ತೀರಾ. ಓಕೆ, ನನ್ನ ಸ್ಟೆಪ್ಸ್ ನ ಗೈಡೆನ್ಸ್ ನ ಫಾಲೋ ಮಾಡ್ತೀರಾ. ರೈಟ್, ಎಲ್ಲರೂ ನೀರ್ ಬಾಟಲ್ ನ ತಗೊಳ್ಳಿ. ಟೇಕ್ ದ ವಾಟರ್ ಬಾಟಲ್. ವಾಟರ್ ಬಾಟಲ್ ತಗೊಳ್ಳಿ. ನೀರ್ ಬಾಟಲ್ ಇಲ್ಲ ಅಂದ್ರೂ ಗ್ಲಾಸ್ ಇದ್ರೂ ಪರವಾಗಿಲ್ಲ ತಗೊಳ್ಳಿ. 2 ಹಸ್ತಗಳಿಂದ ನೀರ್ ಬಾಟಲ್ ನ ಇಟ್ಕೊಳ್ತಾ ನಿಮ್ಮ ವಿಶಸ್ ಏನೆಲ್ಲ ಬರ್ದಿದ್ರಿ ಇವಾಗ ನೀವು ಅದನ್ನೆಲ್ಲ ಥಿಂಕ್ ಮಾಡ್ತಾ, ಇಮ್ಯಾಜಿನ್ ಮಾಡ್ತಾ, ಫೀಲ್ ಮಾಡ್ತಾ ಜಸ್ಟ್ ಮೆಡಿಟೇಟ್ ಮಾಡ್ತಾ ಹೋಗ್ತೀರಾ. ನನ್ನ straight, close your eyes, deep inhale, exhale ಮಾಡ್ತಾ ನಿಮ್ಮ 2 ಹಸ್ತಗಳಿಂದ ನೀರ್ ಬಾಟಲ್ ನ ಇಟ್ಕೊಳ್ತಾ ನೀರಿಗೆ ಎನರ್ಜಿ ಕೊಡ್ತಾ ರೀಚಾರ್ಜ್ ಮಾಡ್ತಾ ನಿಮ್ಮ ವಿಶಸ್ನೆಲ್ಲ ನೀರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇಮ್ಯಾಜಿನ್ ಮಾಡಿ, ಕಲ್ಪನೆ ಮಾಡಿ, ನಿಮ್ಮನ್ನ ನೀವು ಇಮ್ಯಾಜಿನ್ ಮಾಡಿ ಒಂದು ಬೆಟ್ಟದ ತುದಿಯಲ್ಲಿ ಕೂತು ಧ್ಯಾನ ಮಾಡ್ತಾ ಇದ್ದೀರಾ. ಪೂರ್ಣ ಚಂದಿರ ಫುಲ್ ಕಣ್ಮುಂದೆ ದೊಡ್ಡದಾಗಿ ಕಾಣಿಸ್ತಾ ಇದೆ. ಪ್ರಕಾಶಮಾನವಾದ ಬೆಳಕು ನಿಮ್ಮ ಮೇಲೆ ಸಂಪೂರ್ಣವಾಗಿ ಬೀಳ್ತಾ ಇದೆ. ಇಮ್ಯಾಜಿನ್ ಮಾಡಿ ಕಂಪ್ಲೀಟ್ ಎನರ್ಜಿನ ರಿಸೀವ್ ಮಾಡ್ತಾ ಇದ್ದೀರಾ. ಹಾಗೆ ಇಮ್ಯಾಜಿನ್ ಮಾಡಿ, ಫೀಲ್ ಮಾಡಿ ಪೂರ್ಣ ಚಂದ್ರ ಫುಲ್ ಮೂನಿಂದ ವಾಯ್ಲೆಟ್ ಕಲರ್ ನೇರಳೆ ಬಣ್ಣದ ಒಂದು ಎನರ್ಜಿ ಸರ್ಕಲ್, ಎನರ್ಜಿ ಬಾಲ್ ಚಂದ್ರನಿಂದ ಹೊರಟು ನಮ್ಮ ಭೂಮಿಗೆ ತಲುಪ್ತಾ ಇದೆ. ಇಮ್ಯಾಜಿನ್ ಮಾಡಿ ಆ ಒಂದು ಎನರ್ಜಿ ಸರ್ಕಲ್, ಎನರ್ಜಿ ಬಾಲ್ ನಮ್ಮ ದೇಶ, ನಮ್ಮ ರಾಜ್ಯ, ನಾವಿರ್ತಕ್ಕಂಥ ಊರಿಗೆ ರೀಚ್ ಆಗ್ತಾ ಇದೆ. ನಮ್ಮ ಊರಿನ, ನಮ್ಮ ಏರಿಯಾ, ನಮ್ಮ ಮನೆ ಹತ್ರ ನಮ್ಮ ಮನೆಯನ್ನ ಎಂಟರ್ ಮಾಡ್ತಾ ಇದೆ. ಕಂಪ್ಲೀಟ್ಲಿ ನಮ್ಮ ಮನೆಯ ಒಳಗಡೆ ಆ ಒಂದು ವಾಯ್ಲೆಟ್ ಕಲರ್ ಎನರ್ಜಿ ಸರ್ಕಲ್ ಕಂಪ್ಲೀಟ್ಲಿ ನಮ್ಮ ಮನೆಯನ್ನ ಆವರಿಸ್ಕೊಳ್ತಾ ಇದೆ. ಮೂಲೆ ಮೂಲೆಯಲ್ಲೂ ಎಲ್ಲ ಕಡೆ ಹರಡ್ತಾ ಇದೆ. ಆ ಒಂದು ವಾಯ್ಲೆಟ್ ಕಲರ್ ಎನರ್ಜಿ ಸಂಪೂರ್ಣವಾಗಿ ನೆಗೆಟಿವ್ಸ್ ನ ಕ್ಲೆನ್ಸ್ ಮಾಡ್ತಾ ಇದೆ, ಹೀಲ್ ಮಾಡ್ತಾ ಇದೆ, ರಿಮೂವ್ ಮಾಡ್ತಾ ಇದೆ. ಫೀಲ್ ಮಾಡಿ ಆ ಎನರ್ಜಿ
ಎನರ್ಜಿ ಸರ್ಕಲ್ ನಿಮ್ಮನ್ನ ಆವರಿಸ್ಕೊಳ್ತಾ ಇದೆ. ನಿಮ್ಮ ಫ್ಯಾಮಿಲಿ ಪೀಪಲ್ ನ ಕೂಡ ಕಂಪ್ಲೀಟ್ಲಿ ಆವರಿಸ್ಕೊಳ್ತಾ ಇದೆ. ನಿಮ್ಮಲ್ಲಿ ನಿಮ್ಮ ಫ್ಯಾಮಿಲಿಲಿ ಎಲ್ಲ ರಿಮೂವ್ ಮಾಡ್ತಾ ಇದೆ, ಫೀಲ್ ಮಾಡ್ತಾ ಇದೆ. ನಿಮ್ಮ ಮನಸ್ಸಿನ ಭಾರ, ನೆಗೆಟಿವ್ ಹೆಲ್ತ್ ಇಶ್ಯೂಸ್ ಎಲ್ಲವೂ ಕಡಿಮೆ ಆಗ್ತಾ ಇದೆ, ಕ್ಲಿಯರ್ ಆಗ್ತಾ ಇದೆ, ಕ್ಲೆನ್ಸ್ ಆಗ್ತಾ ಇದೆ. ಸ್ಪೀಕ್ ಮಾಡಿ. ಹಾಗೆ ಆ ಒಂದು ವಾಯ್ಲೆಟ್ ಕಲರ್ ಎನರ್ಜಿ ಸರ್ಕಲ್ ಸಣ್ಣದಾಗ್ತಾ ಆಗ್ತಾ ಆಗ್ತಾ ಸಣ್ಣ ಒಂದು ಎನರ್ಜಿ ಸರ್ಕಲ್ ಆಗ್ತಾ ಆಗ್ತಾ ಹಾಗೆ ಮಾಯ ಆಗ್ತಾ ಇದೆ. ಇಮ್ಯಾಜಿನ್ ಮಾಡಿ, ಚಂದ್ರನಿಂದ ಒಂದು ಪ್ರಕಾಶಮಾನವಾದ ಗೋಲ್ಡನ್ ಕಲರ್ ಎನರ್ಜಿ ಸರ್ಕಲ್ ಚಂದ್ರನಿಂದ ಹೊರಟಿದೆ, ನಮ್ಮ ಭೂಮಿಯ ಹತ್ರ ರೀಚ್ ಆಗ್ತಾ ಇದೆ, ನಮ್ಮ ದೇಶವನ್ನ ರೀಚ್ ಆಗ್ತಾ ಇದೆ, ನಮ್ಮ ರಾಜ್ಯ, ನಮ್ಮ ಊರು, ನಮ್ಮ ಇರತಕ್ಕಂತ ಏರಿಯಾ ಹತ್ರ ಬರ್ತಾ ಇದೆ. ಇಮ್ಯಾಜಿನ್ ಮಾಡಿ, ಆ ಒಂದು ಎನರ್ಜಿ ಸರ್ಕಲ್ ನಿಮ್ಮ ಮನೆಯನ್ನ ಎಂಟರ್ ಆಗ್ತಾ ಇದೆ. ಕಂಪ್ಲೀಟ್ಲಿ ನಿಮ್ಮನ್ನ ಆವರಿಸ್ಕೊಳ್ತಾ ಇದೆ. ಆ ಒಂದು ಗೋಲ್ಡನ್ ಕಲರ್ ಎನರ್ಜಿ ಬಾಲ್ ಸರ್ಕಲ್ ಒಳಗಡೆ ತೇಲ್ತಾ ಇದ್ದೀರಾ. ಫೀಲ್ ಮಾಡಿ, ಕಂಪ್ಲೀಟ್ಲಿ ಹಗುರವಾಗಿ ಅದರಲ್ಲಿ ಮುಳುಗ್ತೀರಾ, ತೇಲ್ತಾ ಇದ್ದೀರಾ. ನಿಮ್ಮನ್ನ ನೀವು ಕಂಪ್ಲೀಟ್ಲಿ ಚಾರ್ಜ್ ಮಾಡ್ಕೊಳ್ತಾ ಇದ್ದೀರಾ, ಚಾರ್ಜ್ ಮಾಡ್ತಾ ಇದ್ದೀರಾ, ಎನರ್ಜಿ ಪಡ್ಕೊಳ್ತಾ ಇದ್ದೀರಾ. ನಿಮ್ಮ ದೇಹ, ಮನಸ್ಸು, ಆತ್ಮ ಎಲ್ಲವೂ ರಿಚಾರ್ಜ್ ಆಗ್ತಾ ಇದೆ. ಫೀಲ್ ಮಾಡಿ, ಕಂಪ್ಲೀಟ್ಲಿ ತೇಲ್ತಾ ಇದ್ದೀರಾ. ಆ ಎನರ್ಜಿ ಸರ್ಕಲ್ ದೊಡ್ಡದಾಗ್ತಾ ಆಗ್ತಾ ನಿಮ್ಮ ಫ್ಯಾಮಿಲಿ ಪೀಪಲ್ ನ ಕವರ್ ಮಾಡ್ತಾ ಇದೆ. ಅವ್ರನ್ನು ರೀಚಾರ್ಜ್ ಮಾಡ್ತಾ ಇದೆ, ಎನರ್ಜಿ ಕೊಡ್ತಾ ಇದೆ. ನಿಮ್ಮ ಮನೆಯನ್ನ ಸಂಪೂರ್ಣವಾಗಿ ಆವರಿಸ್ಕೊಳ್ತಾ ಇದೆ. ಮನೆಯನ್ನ ಕೂಡ ಸಂಪೂರ್ಣವಾಗಿ ಪಾಸಿಟಿವ್ ಮಾಡ್ತಾ ಇದೆ, ರೀಚಾರ್ಜ್ ಮಾಡ್ತಾ ಇದೆ. ಹಾಗೆ ಆ ಗೋಲ್ಡನ್ ಕಲರ್ ಎನರ್ಜಿ ಬಾಲ್ ಸಣ್ಣದಾಗ್ತಾ ಆಗ್ತಾ 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 ಹಾಗೆ ಸಣ್ಣದಾಗಿ ಮಾಯ ಆಗ್ತಾ ಇದೆ. ಫೀಲ್ ಮಾಡಿ, ಯಾವ ತರ ಪಾಸಿಟಿವ್ ಆಗಿದ್ದೀರಾ, ಚಾರ್ಜ್ ಆಗಿದ್ದೀರಾ. ಹಾಗೆ ಕಣ್ಮುಚ್ಕೊಂಡು ಜಸ್ಟ್ ಮೆಡಿಟೇಟ್ ಮಾಡ್ತಾ ಹೋಗಿ, ಎನರ್ಜಿನ ರಿಸೀವ್ ಮಾಡ್ತಾ ಹೋಗಿ. ಕೀಪ್ ದ ಬಾಟಲ್ ಕೆಳಗಡೆ ಇಟ್ಬಿಡಿ. घोर रूपे महारावी सर्वशत्रु भयङ्करी भक्तेभ्यो वरदे देवी त्राहि मां शरणं
सौम्यक्रोधधरे रूपे चण्डरूपे नमोऽस्तु ते सृष्टिरूपे नमस्तुभ्यं त्राहि मां शरणागतम् जडाना जडता हन्ति भक्ताना भक्तवत्सला मूढतां हर मे देवी त्राहि मां शरणागतम् वं ह्रूं ह्रूं कामये देवी बलिहोमप्रिये नमः उग्रतारे नमो नित्यं त्राहि मां शरणागतम् बुद्धिं देहि यशो देहि कवित्वं देहि देहि मे मूढत्वं च हरे देवी त्राहि मां शरणागतम् इन्द्रादिविलसद्वन्द्ववन्दिते करुणामयी तारे ताराधिनाथास्ये त्राहि मां शरणागतम् अष्टभ्यां च चतुर्दश्यां नवम्यां यः पठेन्नरः षण्मासेः सिद्धिमाप्नोति नात्र कार्या विचारणा मोक्षार्थी लभते मोक्षं धनार्थी लभते धनम् विद्यार्थी लभते विद्यां विद्यां तर्कव्याकरणादिकम् इदं स्तोत्रं पठेद्यस्तु सततं श्रद्धयान्वितः तस्य शत्रुः क्षयं याति महाप्रज्ञा प्रजायते। दाने तथा भये यं इदं पठति स्तोत्रं शुभं तस्य न संशयः।
ಕಂಪ್ಲೀಟ್ ಇನ್ಹೇಲ್ ಮಾಡ್ತಾ ಎರಡೂ ಕೈನ ಮೇಲೆತ್ತಿ ರೈಸ್ ಯುವರ್ ಹ್ಯಾಂಡ್ಸ್, ತಲೆನ ಮೇಲೆತ್ತಿ, ಫಿಂಗರ್ಸ್ ಓಪನ್, ಕಂಪ್ಲೀಟ್ಲಿ ಸರೆಂಡರ್ ಮಾಡ್ಕೊಳ್ಳಿ ಯೂನಿವರ್ಸ್ ಎನರ್ಜಿ ಜೊತೆ, ಕನೆಕ್ಟ್ ಮಾಡ್ಕೊಳ್ಳಿ ಬ್ರಹ್ಮಾಂಡದ ಶಕ್ತಿಯ ಜೊತೆಗೆ. ಹೈ ಎನರ್ಜಿನ ರಿಸೀವ್ ಮಾಡಿ, ರೀಚಾರ್ಜ್ ಮಾಡ್ಕೊಳ್ಳಿ ಹಸ್ತಗಳ ಮುಖಾಂತರ. ಹೈ ಎನರ್ಜಿನ ಪಡ್ಕೊಳ್ಳಿ, ದೇಹ ಮನಸ್ಸು ಆತ್ಮವನ್ನ ರೀಚಾರ್ಜ್ ಮಾಡ್ಕೊಳ್ತಾ ಹಸ್ತದಲ್ಲಿ ಎನರ್ಜಿ ತುಂಬಿಕೊಳ್ಳಿ. ಗೋಲ್ಡನ್ ಕಲರ್ ಎನರ್ಜಿ ಬಾಲ್ ಸರ್ಕಲ್ ನ ಹಸ್ತದಲ್ಲಿ ಫೀಲ್ ಮಾಡ್ತಾ ಎರಡೂ ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ, ಬ್ಲೆಸ್ಸಿಂಗ್ ರೂಪದಲ್ಲಿ. ಕಮ್ಯುನಿಟಿಯಲ್ಲಿರುವ ಪ್ರತಿಯೊಬ್ಬ ಸದಸ್ಯರಿಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನ ನೆನಪಿಸ್ಕೊಳ್ಳಿ, ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಸ್ತವನ್ನ ನಿಮ್ ಕಡೆ ಟರ್ನ್ ಮಾಡ್ತಾ ನಿಮ್ಗೂ ಕೂಡ ಎನರ್ಜಿ ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ. ಎರಡೂ ಕೈನ ಜೋಡಿಸಿ ತಲೆಬಾಗಿ ನಮಸ್ಕಾರ ಮಾಡ್ತಾ ಇವತ್ತಿನ ಸೆಷನ್ ರಿಚುವಲ್ಸ್ಗೆ ಗ್ರಾಟಿಟ್ಯೂಡ್ ಸಲ್ಲಿಸ್ತಾ ರಬ್ ಯೋರ್ ಪಾಮ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ ಸ್ಲೋಲಿ ಜೆಂಟ್ಲಿ ಓಪನ್ ಯುವರ್ ಐಸ್. ಡ್ರಿಂಕ್ ವಾಟರ್, ನೀರು ಕುಡಿರಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ, ಈ ಒಂದು ರಿಚುವಲ್ ಮಾಡಿದಕ್ಕೆ, ಜಾಯಿನ್ ಆಗಿದ್ದಕ್ಕೆ, ಕಂಪ್ಲೀಟ್ ಮಾಡಿದಕ್ಕೆ. ಸೊ ಇನ್ನೊಂದು ಹೇಳ್ತೀನಿ, ಇನ್ನೊಂದು ಸ್ಟೆಪ್ ನೀವು ಮಾಡ್ಬೇಕು ಇವಾಗ. ಏನಪ್ಪಾ ಅಂದ್ರೆ, ಏನ್ ನೀವು ನೀರ್ ಕುಡಿದ್ರಲ್ವಾ, ನೀರ್ ಖಾಲಿ ಆಗಿರುತ್ತೆ, ಇನ್ನೊಂದ್ ಸ್ವಲ್ಪ ಕುಡೀರಿ. ಮತ್ತೆ ತುಂಬಿಸಿ ನೀರ್ ಬಾಟಲ್ನ, ಮತ್ತೆ ಇದನ್ನ ಇನ್ನೊಂದ್ಸರಿ ಚಾರ್ಜ್ ಮಾಡಿ. ಓಕೆ, ನಿಮ್ಮ ವಿಷಸ್ನೆಲ್ಲ ಹೇಳ್ಕೊಂಡು ಇದನ್ನ ಚಾರ್ಜ್ ಮಾಡಿ. ರಾತ್ರಿ ಇದನ್ನ ಬಾಟಲ್ನ ಆಚೆಗಡೆ ಇಡ್ತೀರಾ. ಎಲ್ಲಿ ಚಂದ್ರನ ಬೆಳಕು ಎಲ್ಲಿ ಬೀಳುತ್ತೋ, ಬಾಲ್ಕನಿ, ಟೆರೆಸ್ಸು ಅಥವಾ ನಿಮ್ಮ ಕಾರಿಡಾರ್ ಎಲ್ಲಿ ಬೆಳಕು ಬೀಳುತ್ತೋ ಅಲ್ಲಿ. ಬೆಳಕು ಬಿದ್ದಿಲ್ಲ ಅಂದ್ರೂ ಪರವಾಗಿಲ್ಲ, ಸುಮ್ಮನೆ ಆಚೆ ಇಡಿ ಸಾಕು. ಚಂದ್ರನ ಒಂದು ಬೆಳಕು ಆ ನೀರ್ ಬಾಟಲ್ ಮೇಲೆ ಬಿದ್ದು ಎನರ್ಜಿ ಚಾರ್ಜ್ ಆಗುತ್ತೆ. ಹೋಲ್ ನೈಟ್ ಚಾರ್ಜ್ ಆಗ್ಲಿ. ಬೆಳಗ್ಗೆ ಸೂರ್ಯೋದಯದ ಟೈಮ್ ಅಲ್ಲಿ ಅಥವಾ ಇನ್ನ ಮೊದ್ಲೇ, ಸೂರ್ಯೋದಯಕ್ಕಿಂತ ಮೊದ್ಲೇ ಸಾಧ್ಯವಾದ್ರೆ ಅದನ್ನ ತಗೊಂಡು ಕಂಪ್ಲೀಟ್ ಬಾಟಲ್ ನ ಕುಡಿತೀರಾ. ಓಕೆ, ಸೊ ಕಂಪ್ಲೀಟ್ ಫುಲ್ ಮೂನ್ ಚಾರ್ಜ್ ಆಗಿರೋಂಥ ನೀರನ್ನ ಜೊತೆಗೆ ವಿಷಸ್ ಚಾರ್ಜ್ ಮಾಡಿದೀರಾ, ಅದನ್ನೆಲ್ಲ ನೀವು ಆ ನೀರನ್ನ ಬೆಳಗ್ಗೆನೆ ಎದ್ದು ಕುಡಿತೀರಾ. ಡನ್? ಇದನ್ನ ಮಾಡ್ತೀರಾ ಎಲ್ಲರೂ? Right. Thank you so much. Thank you so much, all of you, for this wonderful full moon ritual. Join ಆಗಿದ್ದಕ್ಕೆ thank you ಸ್ನೇಹಿತರೆ.